ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? SSLCಯಲ್ಲಿ ಯಾರು ಪಾಸ್ ಆಗಿದ್ರಿ, ಭರ್ಜರಿ ನೇಮಕಾತಿ ತಂದಿದ್ದೇನೆ. 43,000 ರೂಪಾಯಿ ತಮಗೆ ಪ್ರತಿ ತಿಂಗಳು ಸ್ಯಾಲರಿ ಇರುತ್ತೆ. ಯಾವುದೇ ಪರೀಕ್ಷೆ ಇರುವುದಿಲ್ಲ, ಡೈರೆಕ್ಟ್ ನೇಮಕಾತಿ ನಡೀತಾ ಇದೆ. ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಹುದ್ದೆಗಳ ವಿವರ ನೋಡೋದಾದರೆ ನೋಡಿ, ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ. ಕಿರಿಯ ವ್ಯವಸ್ಥಾಪಕರು 6 ಹುದ್ದೆಗಳು ಖಾಲಿವೆ. ಹಿರಿಯ ಸಹಾಯಕರು 10 ಹುದ್ದೆಗಳು ಮತ್ತು ಕಿರಿಯ ಸಹಾಯಕರು 15 ಹುದ್ದೆಗಳು ಮತ್ತು ಅಟೆಂಡರ್ ನೋಡಿ 3 ಹುದ್ದೆಗಳು. ವಾಹನ ಚಾಲಕ 1 ಹುದ್ದೆ. ಸಿಪಾಯಿ 19 ಹುದ್ದೆಗಳು. ರಾತ್ರಿ ಕಾವಲುಗಾರರು 6. ಟೋಟಲ್ 60 ವೇಕೆನ್ಸಿಗಳಿಗೆ ಅರ್ಜಿಗಳನ್ನು ಇಲ್ಲಿ ಕರೆದಿರ್ತಾರೆ. ವೇತನ ನೋಡೋದಾದ್ರೆ ನೋಡಿ, ಕಿರಿಯ ವ್ಯವಸ್ಥಾಪಕ ಹುದ್ದೆಗಳಿಗೆ 43,000 ರೂಪಾಯಿ, ಹಿರಿಯ ಸಹಾಯಕರಿಗೆ 40,000 ರೂಪಾಯಿ, ಅದೇ ರೀತಿ ಕಿರಿಯ ಸಹಾಯಕರಿಗೆ 36,000 ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ. ಅದೇ ರೀತಿ ಅಟೆಂಡರ್ ಹುದ್ದೆಗಳಿಗೆ ನೋಡಿ 26,000 ರೂಪಾಯಿ ಪ್ರತಿ ತಿಂಗಳು ತಮಗೆ ಇಲ್ಲಿ ಸ್ಯಾಲ್ರಿ ಸಿಗುತ್ತೆ. ಮತ್ತು ಡ್ರೈವರ್ಗಳಿಗೆ ನೋಡಿ ಇಲ್ಲಿ 26,000 ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ಇಲ್ಲಿ ಕೊಟ್ಟಿರ್ತಾರೆ. ಸಿಪಾಯಿ ಹುದ್ದೆಗಳಿಗೆ 26,000 ರೂಪಾಯಿ, ಅದೇ ರೀತಿ ರಾತ್ರಿ ಕಾವಲುಗಾರರ ಹುದ್ದೆಗಳಿಗೆ 26,000 ರೂಪಾಯಿ ಪ್ರತಿ ತಿಂಗಳು ವೇತನ ತಮಗೆ ಸಿಗಲಿದೆ. ಮತ್ತು ನಿಯಮಾನುಸಾರ ತುಟ್ಟಿ ಭತ್ಯೆ ಹಾಗೂ ಇತರ ಭತ್ಯೆಗಳು ಕೂಡ ಇಲ್ಲಿ ತಮಗೆ ಪ್ರತಿ ತಿಂಗಳು ಸ್ಯಾಲ್ರಿಯಾಗಿ ಇಲ್ಲಿ ಕೊಡ್ತಾರೆ. ವಿದ್ಯಾರ್ಹತೆ ನೋಡೋದಾದರೆ ಇಲ್ಲಿ ನೋಡಿ ಕಿರಿಯ ವ್ಯವಸ್ಥಾಪಕರ ಹುದ್ದೆಗಳಿಗೆ ನೀವು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಕಂಪ್ಯೂಟರ್ ಪರಿಜ್ಞಾನ ಹಾಗೂ ಕನಿಷ್ಠ 3 ವರ್ಷ ಹಣಕಾಸು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹೊಂದಿದವರು ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಹಿರಿಯ ಸಹಾಯಕರ ಹುದ್ದೆಗಳಿಗೆ ನೋಡೋದಾದರೆ ಇದಕ್ಕೂ ಸಹ ಪದವಿ ಜೊತೆಗೆ ಕಂಪ್ಯೂಟರ್ ಜ್ಞಾನ ಹೊಂದಿದವರು ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಕಿರಿಯ ಸಹಾಯಕ ಹುದ್ದೆಗಳಿಗೆ ನೋಡೋದಾದರೆ ನೋಡಿ, ಇದಕ್ಕೆ ಅಭ್ಯರ್ಥಿಗಳಿಗೆ ಕೂಡ ಇದಕ್ಕೂ ಸೇಮ್ ಇರುತ್ತೆ ನೋಡಿ. ಪದವಿ ಜೊತೆಗೆ ಕಂಪ್ಯೂಟರ್ ಜ್ಞಾನ ಹೊಂದಿದವರು ಅವರು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಅರ್ಹರಿರ್ತೀರಿ. ಅಟೆಂಡರ್ ಹುದ್ದೆಗಳಿಗೆ ನೋಡಿ, ಇದು SLC ಮೇಲೆ ಕರೆದಿರ್ತಾರೆ. SLC ಬೋರ್ಡ್ನಿಂದ ನೀವು ಪಾಸ್ ಆದರೆ ಸಾಕು, ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ವಾಹನ ಚಾಲಕ ಹುದ್ದೆಗಳಿಗೆ SLC ಜೊತೆಗೆ ಇಲ್ಲಿ LMU ಲೈಸೆನ್ಸ್ ಹೊಂದಿದವರು ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಸಿಪಾಯಿ ಹುದ್ದೆಗಳಿಗೂ ಕೂಡ SLC, ರಾತ್ರಿ ಕಾವಲುಗಾರರ ಹುದ್ದೆಗಳಿಗೆ SLC ಮೇಲೆ ಅರ್ಜಿಗಳನ್ನು ಕರೆದಿರ್ತಾರೆ. ವಯೋಮಿತಿ ನೋಡೋದಾದ್ರೆ ನೋಡಿ, ಕನಿಷ್ಠ 18 ವರ್ಷಗಳನ್ನು ನೀವು ಪೂರೈಸಿರಬೇಕು. ಮತ್ತು ಮ್ಯಾಕ್ಸಿಮಮ್ ಏಜ್ ನೋಡಿ, ಸಾಮಾನ್ಯ ವರ್ಗದಲ್ಲಿ 35, ಹಿಂದುಳಿದ ವರ್ಗದಲ್ಲಿ 38, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 40 ವರ್ಷ ಗರಿಷ್ಠ ವಯೋಮಿತಿಯನ್ನು ಇಲ್ಲಿ ಕೊಟ್ಟಿರ್ತಾರೆ. ಮಾಜಿ ಸೈನಿಕ ಅಭ್ಯರ್ಥಿಗಳು ಭಾರತದ ಸಶಸ್ತ್ರ ಪಡೆಯಲ್ಲಿ 18 ವರ್ಷ ಸೇವೆ ಸಲ್ಲಿಸಿರಬೇಕು. ಅವರು ಸಲ್ಲಿಸಿದ ವಯೋಮಿತಿಗೆ 3 ವರ್ಷಗಳ ವಯೋಮಿತಿ ರಿಯಾಯಿತಿಯಾಗಿ ಅರ್ಹತೆಯನ್ನು ಕೊಡ್ತಾರೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನೀವು 1,200 ರೂಪಾಯಿಗಳನ್ನು ನೀವು ಪಾವತಿ ಮಾಡಬೇಕು ನೋಡಿ. ಸಾಮಾನ್ಯ ಮತ್ತು OBC ಕ್ಯಾಟಗರಿಯವರು ಮತ್ತು SC/ST ಪ್ರವರ್ಗ 1 ಕ್ಯಾಟಗರಿಯವರು 600 ರೂಪಾಯಿಗಳನ್ನು ಪಾವತಿ ಮಾಡಿ ಅರ್ಜಿಗಳನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ನೀವು ಆನ್ಲೈನ್ ಮುಖಾಂತರವೇ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕೆಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅರ್ಜಿಗಳನ್ನು ನೋಡಿ 26/8/2026ರಿಂದ 15/9/2026ವರೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶನ ಕೊಟ್ಟಿರ್ತಾರೆ. ಆಯ್ಕೆ ವಿಧಾನ ನೋಡಿ, ಅಭ್ಯರ್ಥಿಗಳಿಗೆ ಯಾವುದೇ ಪರೀಕ್ಷೆ ಇರುವುದಿಲ್ಲ. ಅಟೆಂಡರ್, ನಾಯಿಕ, ಸಿಪಾಯಿ, ರಾತ್ರಿ ಕಾವಲುಗಾರರ ಹುದ್ದೆಗಳಿಗೆ ಮತ್ತು ವಾಹನ ಚಾಲಕ ಹುದ್ದೆಗಳಿಗೆ ಯಾವುದೇ ತರಹದ ಇಲ್ಲಿ ನಮಗೆ ಪರೀಕ್ಷೆ ಇರುವುದಿಲ್ಲ. ಡೈರೆಕ್ಟ್ ಒಂದು ಸಂದರ್ಶನಗಳನ್ನು ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಅದೇ ರೀತಿ ಉಳಿದ ಹುದ್ದೆಗಳಿಗೆ ಇಲ್ಲಿ ಪರೀಕ್ಷೆಗಳನ್ನು ತೆಗೆದುಕೊಂಡು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಈ ನೇಮಕಾತಿ ಬಂದು ನಮ್ಮ ವಿಜಯಪುರದ ಸುಪ್ರಸಿದ್ಧ ಶ್ರೀ ಸಿದ್ದೇಶ್ವರಿ ಸಹಕಾರಿ ಬ್ಯಾಂಕ್ ವಿಜಯಪುರದಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಇವರು ಪ್ರಕಟಿಸಿದ್ದಾರೆ. ಅರ್ಜಿ ಸಲ್ಲಿಸಲು ನೋಡಿ, ನೀವು ಈ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿರದೆ, ಯಾರು ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು. ಈ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.